ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ದ ಚಾನಲ್. ಇವತ್ತು ನಾವು ಅವೇಕನ್ ದ ಜಾಯಿಂಟ್ ವಿತಿನ್ ಅನ್ನೋ ಪುಸ್ತಕದ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಪುಸ್ತಕದ ಲೇಖಕರು ಟೋನಿ ರಾಬಿನ್ಸ್. ಇವರ ಪೂರ್ತಿ ಹೆಸರು ಆಂಟನಿ ಜೆ ರಾಬಿನ್ಸ್. ಇವರು ಅಮೇರಿಕಾದಲ್ಲಿ ತುಂಬ ದೊಡ್ಡ ಮೋಟಿವೇಶ್ನಲ್ ಸ್ಪೀಕರ್. ಇವರು ತಮ್ಮ ಲೆಕ್ಚರ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಮುಖಾಂತರ ಸುಮಾರು 5 ಕೋಟಿ ಜನರನ್ನು ಪ್ರಭಾವಿತರನ್ನಾಗಿ ಮಾಡಿದ್ದಾರೆ. ಇವರು ಕಂಡಕ್ಟ್ ಮಾಡೋ ಲೈವ್ ಸೆಮಿನಾರ್ಸ್ಗೆ 40 ಲಕ್ಷ ಜನ ಅಟೆಂಡ್ ಆಗ್ತಾರೆ. ಇವರು ಬರೆದಿರೋ ಅವೇಕನ್ ದ ಜಾಯಿಂಟ್ ವಿತಿನ್ ಅನ್ನೋ ಪುಸ್ತಕದ ಮುಖಾಂತರ ನಮ್ಮ ಜೀವನದಲ್ಲಿ ಮುಖ್ಯವಾದ ನಿರ್ಧಾರಗಳನ್ನು, ನಮ್ಮ ನಂಬಿಕೆಗಳ ಮುಖಾಂತರ ಪಾಸಿಟಿವ್ ಬದಲಾವಣೆಗಳನ್ನು ಹೇಗೆ ತರಬೇಕು, ನಾವು ಅಂದ್ಕೊಂಡ ಮಾರ್ಗದಲ್ಲಿ ಹೇಗೆ ಪ್ರಯಾಣಿಸಬೇಕು, ನಮ್ಮ ನಿರ್ಧಾರಗಳ ಮೇಲೆ ಹೇಗೆ ನಿಲ್ಲಬೇಕು, ಅಂದ್ಕೊಂಡ ಕೆಲಸಗಳನ್ನು ಹೇಗೆ ಸಾಧಿಸಬೇಕು, ನಮಗೆ ಎದುರಾಗೋ ಅಡಚಣೆಗಳನ್ನು ಎದುರಿಸಿ ಹೇಗೆ ಮುಂದೆ ಹೋಗಬೇಕು ಅನ್ನೋ ವಿಷಯಗಳ ಬಗ್ಗೆ ಕಲಿಬಹುದು. ಟು ಚೇಂಜ್ ಯುವರ್ ಲೈಫ್, ಫೋಕಸ್ ಆನ್ ಮೇಕಿಂಗ್ ಆ್ಯಂಡ್ ಕಮಿಟಿಂಗ್ ಟು ದ ರೈಟ್ ಡಿಸಿಷನ್ಸ್. ನಾವು ಕೊನೆಯದಾಗಿ ನಮ್ಮ ಜೀವನದಲ್ಲಿ ಬದಲಾವಣೆ ಬರಬೇಕು ಅಂತ ಯಾವಾಗ ಯೋಚಿಸಿರ್ತೀವಿ? ಬಹುಶಃ ನ್ಯೂ ಇಯರ್ ದಿನ. ಈ ವರ್ಷದಿಂದ ನಾನು ಸ್ಮೋಕಿಂಗ್ ಬಿಟ್ಬಿಡ್ತೀನಿ, ವೆಯ್ಟ್ ಕಡಿಮೆ ಆಗ್ತೀನಿ, ಒಳ್ಳೆ ಡಯಟ್ ಫಾಲೋ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀವಿ. ಆದರೆ ನಾವು ಅಂದ್ಕೊಂಡಿದ್ದನ್ನೆಲ್ಲ ಫಾಲೋ ಆಗಿದ್ದೀವಾ? ರಾಬಿನ್ಸ್ ಏನು ಹೇಳ್ತಾರೆ ಅಂದರೆ, ಯಾರು ಫಾಲೋ ಆಗಿಲ್ವೋ ಅವರಲ್ಲಿರೋ ಪ್ರಾಬ್ಲಮ್ ಅವ್ರ ಯೋಚನೆಗಳೇ. ಅವ್ರ ಯೋಚನೆಗಳಲ್ಲಿ ಸಣ್ಣ ಬದಲಾವಣೆ ತಂದರೆ ಅವ್ರು ಅಂದ್ಕೊಂಡಿದ್ದು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಜಂಕ್ ಫುಡ್ ತಿನ್ನೋದನ್ನು ಬಿಡ್ತೀನಿ ಅಂತ ಅಂದ್ಕೊಳ್ಳೋದಕ್ಕಿಂತ ನಾನು ಆರೋಗ್ಯಕ್ಕೆ ಯಾವುದು ಒಳ್ಳೆಯದೋ ಅದನ್ನು ಮಾತ್ರ ತಿಂತೀನಿ ಅಂತ ಅಂದ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿದ್ದಾರೆ. ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಬೇಕು ಅಂದರೆ ನಾವು ಮೊದಲು ದೃಢ ನಿರ್ಧಾರಗಳನ್ನು ತಗೋಬೇಕು. ಒಂದು ಸರಿ ನಿರ್ಧಾರ ತಗೊಂಡ್ಮೇಲೆ ಏನೇ ಅಡಚಣೆ ಬಂದರೂ ನಮ್ಮ ನಿರ್ಧಾರಗಳ ಮೇಲೆ ನಿಲ್ಲಬೇಕು. ನಾವು ತಗೊಳ್ಳೋ ನಿರ್ಧಾರಗಳ ಮೇಲೆ ನಮಗೆ 100% ಕ್ಲಾರಿಟಿ ಇರಬೇಕು. ನಮಗೆ ಎಂತಹ ಅಡಚಣೆ ಬಂದರೂ ಎದುರಿಸಿ ನಿಲ್ಲೋ ಶಕ್ತಿ ಆವಾಗ ಮಾತ್ರ ಬರುತ್ತೆ. ಇದಕ್ಕೆ ಎಕ್ಸಾಂಪಲ್ ಅಂದರೆ ಹೋಂಡಾ ಕಂಪ್ನಿ ಓನರ್ ಸಿಕ್ಕಿರೋ ಹೋಂಡಾ. ಇವರು ಚಿಕ್ಕಂದಿನಿಂದಲೇ ಆಟೋಮೊಬೈಲ್ಸ್ ತಯಾರಿಸಬೇಕು ಅಂತ ಅಂದ್ಕೊಂಡಿದ್ರು. ನಾವು ಚರಿತ್ರೆ ನೋಡಿದರೆ ಆತ ಅಂದ್ಕೊಂಡಿರೋದು ಸಾಧಿಸಿದಾನೆ ಅಂತ ಗೊತ್ತಾಗುತ್ತೆ. ಆದರೆ ಅವರು ಅಂದ್ಕೊಂಡಿದ್ದು ಸಾಧಿಸೋದ್ರಲ್ಲಿ ಅವರಿಗೆ ಎಷ್ಟು ಪ್ರಾಬ್ಲಮ್ಸ್ ಎದುರಾಯಿತು ಅನ್ನೋದು ನಮ್ಮಲ್ಲಿ ತುಂಬ ಜನರಿಗೆ ಗೊತ್ತಿಲ್ಲ. ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಜಪಾನ್ ಗೌರ್ಮೆಂಟ್ ಹೋಂಡಾ ಅವರಿಗೆ ಅವ್ರ ಕಂಪ್ನಿ ಕಟ್ಟಕ್ಕೆ ಬೇಕಾದ ಕಾಂಕ್ರೀಟನ್ನು ಕೊಡೋದಕ್ಕೆ ನಿರಾಕರಿಸುತ್ತೆ. ಆವಾಗ ಹೋಂಡಾ ಅವರು ನಿರಾಸೆ ಪಡದೆ ಸ್ವಂತವಾಗಿ ಕಾಂಕ್ರೀಟ್ ತಯಾರಿಸೋದು ಹೇಗೆ ಅಂತ ತಿಳ್ಕೊಂಡು ಅವರ ಕನಸಿನ ಹೋಂಡಾ ಸಂಸ್ಥೆಯನ್ನು ಕಟ್ಟೋದಕ್ಕೆ ಶುರು ಮಾಡ್ತಾರೆ. ನಾವು ಅಂದ್ಕೊಂಡಿರೋ ನಿರ್ಧಾರಗಳಿಗೆ ಬದ್ಧರಾಗಿರೋದು ತುಂಬಾ ಕಷ್ಟ. ಆದರೆ ನಾವು ಅದನ್ನು ಎಷ್ಟು ಹೆಚ್ಚಾಗಿ ಪಾಲಿಸ್ತೀವೋ ಅದು ನಮಗೆ ಅಷ್ಟು ಈಸಿ ಆಗುತ್ತೆ. ನಾವು ಯಾವಾಗಲಾದರೂ ನಮ್ಮ ಜೀವನದಲ್ಲಿ ಅಂದ್ಕೊಂಡು ಬದಲಾವಣೆ ತರೋಕ್ಕಾಗದೆ ಫೇಲ್ ಆಗ್ತಿದ್ದೀವಿ ಅಂತಂದರೆ ನಾವು ನಿರಾಸೆ ಪಟ್ಕೊಳ್ದೆ ನಾವು ಯಾಕೆ ಬದಲಾವಣೆ ತರೋಕ್ಕಾಗ್ತಿಲ್ಲ, ನಾವು ಎಲ್ಲಿ ತಪ್ಪು ಮಾಡ್ತಿದ್ದೀವಿ ಅಂತ ಯೋಚನೆ ಮಾಡಿ ಆ ತಪ್ಪುಗಳು ರಿಪೀಟ್ ಆಗದೆ ಇರೋ ಹಾಗೆ ಎಚ್ಚರ ವಹಿಸಬೇಕು. ಫಾರ್ ಎಕ್ಸಾಂಪಲ್, ಯಾರು ಸ್ಮೋಕಿಂಗ್ ತುಂಬ ಮಾಡ್ತಾರೋ ಅವ್ರು ಬಿಡಬೇಕು ಅಂತ ಅಂದ್ಕೊಂಡ್ರು ತುಂಬ ಜನ ಫಸ್ಟ್ ಅಟೆಂಪ್ಟಲ್ಲಿ ಫೇಲ್ ಆಗ್ತಾರೆ. ಆದರೆ ಅವರು ಯಾಕೆ ಬಿಡೋಕ್ಕಾಗ್ತಿಲ್ಲ? ಯಾವ ಪರಿಸ್ಥಿತಿಲಿ ಅವರಿಗೆ ಸ್ಮೋಕ್ ಮಾಡಬೇಕು ಅಂತ ಅನಿಸುತ್ತೆ? ಬೇರೆ ಸ್ಮೋಕರ್ಸ್ ಸುತ್ತ ಇದ್ದಾಗ ಅವರಿಗೆ ಸ್ಮೋಕ್ ಮಾಡಬೇಕು ಅಂತ ಅನಿಸುತ್ತಾ? ಇಂಥ ವಿಷಯಗಳನ್ನು ಅನಲೈಸ್ ಮಾಡಬೇಕು. ಸ್ಮೋಕಿಂಗ್ ಮಾಡೋ ಪ್ರದೇಶದಿಂದ ದೂರ ಉಳಿಯೋದು ಒಂದು ಒಳ್ಳೆಯ ವಿಧಾನನೇ. ಈ ರೀತಿ ಯೋಚನೆ ಮಾಡಿದರೆ ನಾವು ಅಂದ್ಕೊಂಡಿದ್ದನ್ನು ಸಾಧಿಸೋದು ತುಂಬ ಸುಲಭ. ಮೇಕ್ ನ್ಯೂ ಹ್ಯಾಬಿಟ್ಸ್. ಜೀವನದಲ್ಲಿ ಬದಲಾವಣೆ ತರೋದಕ್ಕೆ ನಾವು ತಗೊಂಡ ನಿರ್ಧಾರಗಳ ಮೇಲೆ ನಮಗೆ ದೃಢ ಸಂಕಲ್ಪ ಇರಬೇಕು. ನಾವು ಎಷ್ಟೇ ಪ್ರಯತ್ನಿಸಿದರೂ ನಮ್ಮ ಪ್ರವರ್ತನೆಯಲ್ಲಿ ಬದಲಾವಣೆ ತರೋದು ತುಂಬ ಕಷ್ಟ. ಯಾಕೆಂದರೆ ನಾವು ಮಾಡೋ ಪ್ರತಿ ಕೆಲಸ ನಮ್ಮ ಖುಷಿಗೆ ಇರುತ್ತೆ, ಇಲ್ಲಾಂದರೆ ನಮ್ಮ ನೋವುಗಳನ್ನು ಅವಾಯ್ಡ್ ಮಾಡೋದಕ್ಕೆ ಇರುತ್ತೆ. ಈ ವಿಷಯನ ಅರ್ಥ ಮಾಡಿಕೊಂಡ್ರೆ ಇದನ್ನು ನಾವು ಅಡ್ವಾಂಟೇಜ್ ಆಗಿ ಕೂಡ ಉಪಯೋಗಿಸ್ಕೊಳ್ಬಹುದು. ನಾವು ಯಾವುದಾದ್ರೂ ಅಭ್ಯಾಸನ ಬಿಡಬೇಕು ಅಂದರೆ ಆ ಅಭ್ಯಾಸನ ನಮಗೆ ಇಷ್ಟ ಇಲ್ಲದಿರೋ ವಿಷಯಕ್ಕಾಗಲಿ ಇಲ್ಲ ನಮಗೆ ನೋವನ್ನುಂಟು ಮಾಡೋ ವಿಷಯಕ್ಕಾಗಲಿ ಕನೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾವು ಚಾಕ್ಲೇಟ್ ತಿನ್ನೋ ಅಭ್ಯಾಸ ಬಿಡಬೇಕು ಅಂದರೆ ನಮಗೆ ಚಾಕ್ಲೇಟ್ ತಿನ್ನಬೇಕು ಅನ್ನಿಸ್ದಾಗಲೆಲ್ಲ ನಾವು ನಮಗೆ ಇರಿಟೇಟ್ ಆಗೋ ಹಾಡಿಗೆ ಕನೆಕ್ಟ್ ಮಾಡಬೇಕು ಅಂತ ರಾಬಿನ್ಸ್ ಹೇಳ್ತಾರೆ. ಈ ಥರ ಮಾಡೋದ್ರಿಂದ ನಮಗೆ ಚಾಕ್ಲೇಟ್ ತಿನ್ನಬೇಕು ಅನ್ನಿಸ್ದಾಗಲೆಲ್ಲ ನಾವು ಆ ಇರಿಟೇಟಿಂಗ್ ಹಾಡನ್ನು ನೆನೆಸ್ಕೋತೀವಿ. ಆವಾಗ ನಮ್ಮ ಬ್ರೈನ್ ಆಟೋಮೆಟಿಕ್ಕಾಗಿ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. ಆಥರ್ ಏನು ಹೇಳ್ತಾರೆ ಅಂದರೆ, ನಮ್ಮ ನಿರ್ಧಾರಗಳ ಮೇಲೆ ನಮಗೆ ಫುಲ್ ಕಮಿಟ್ಮೆಂಟ್ ಇರಬೇಕು. ಹೇಗೆ ಅಂದರೆ, ಈಗ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ನಾವು ಚಾಕ್ಲೇಟ್ ಕೇಕ್ ತಿನ್ನಬೇಕಾಗಿರುತ್ತೆ. ಆವಾಗ ಇಲ್ಲಿ ನಾನು ಚಾಕ್ಲೇಟ್ ಕೇಕ್ ತಿಂದರೆ ನಾನು ಎಲ್ರಿಗೂ ಕೇಳಿಸೋ ಥರ ಜೋರಾಗಿ ನನಗೆ ಇರಿಟೇಟ್ ಆಗೋ ಹಾಡನ್ನು ಹಾಡ್ತೀನಿ ಅಂತ ನಮಗೆ ನಾವೇ ಹೇಳ್ಕೋಬೇಕು. ಆವಾಗ ಎಲ್ಲರ ಮುಂದೆ ಹಾಡಬೇಕಾಗುತ್ತೆ, ಇಲ್ಲ ತಿನ್ನೋದನ್ನು ಬಿಡಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ನಮ್ಮ ಅಭ್ಯಾಸಗಳಲ್ಲಿ ನಿಧಾನವಾಗಿ ಚೇಂಜಸ್ ಕಾಣ್ಬೋದು. ನಮ್ಮ ಅಭ್ಯಾಸಗಳಲ್ಲಿ ಚೇಂಜಸ್ ಬೇಕು ಅಂದರೆ ನಾವು ಅದನ್ನು ಹೊಸ ಅಭ್ಯಾಸಗಳಿಂದ ರೀಪ್ಲೇಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಡಯಟಿಂದ ನಾವು ಜಂಕ್ ಫುಡ್ ತೆಗಿಬೇಕು ಅಂದರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ನಮಗೆ ಇಷ್ಟ ಆಗಿರೋ ಫ್ರೂಟ್ ತಿನ್ನೋದೋ ಇಲ್ಲ ವರ್ಕೌಟ್ ಮಾಡೋದೋ ಏನೋ ಒಂದು ಮಾಡ್ತಿರ್ಬೇಕು. ಈ ಥರ ಮಾಡೋದ್ರಿಂದ ನಮಗೆ ಬರೋ ಲಾಭಗಳನ್ನು ನಾವು ಇಮ್ಯಾಜಿನ್ ಮಾಡ್ಕೋತೀವಿ.
ಫಾರ್ ಎಕ್ಸಾಂಪಲ್, ನಾನು ಜಂಕ್ ಫುಡ್ ತಿನ್ನೋದು ಬಿಡೋದ್ರಿಂದ ನನಗೆ ಇಷ್ಟವಾದ ಜೀನ್ಸ್ ಪ್ಯಾಂಟ್ ನನಗೆ ಫಿಟ್ ಆಗುತ್ತೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೋಬೇಕು. ಈ ಟೆಕ್ನಿಕ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದರಿಂದ ತುಂಬ ಜನ ಅವರ ಅಭ್ಯಾಸಗಳನ್ನು ಬದಲಾಯಿಸ್ಕೊಂಡಿದ್ದಾರೆ ಅಂತ ಟೋನಿ ರಾಬಿನ್ಸ್ ಹೇಳಿದ್ದಾರೆ. ಇದರ ಮೇಲೆ ಒಂದು ಸೈಂಟಿಫಿಕ್ ಸ್ಟಡಿ ಕೂಡ ಇದೆ. ಈ ರಿಸರ್ಚ್ನಲ್ಲಿ ಹೇಗೆ ಡ್ರಗ್ ಅಡಿಕ್ಟ್ಸ್ ಅವರಿಗಿದ್ದ ಡ್ರಗ್ ಅಡಿಕ್ಷನ್ನ ಬೇರೆ ಅಭ್ಯಾಸಗಳಿಂದ ರೀಪ್ಲೇಸ್ ಮಾಡಿ ಹೇಗೆ ಅವ್ರು ಡ್ರಗ್ ಅಡಿಕ್ಷನ್ನಿಂದ ಹೊರಗೆ ಬಂದಿದ್ದಾರೆ ಅನ್ನೋ ಪಾಯಿಂಟ್ನ ಟಚ್ ಮಾಡಿದ್ದಾರೆ. ಇಲ್ಲಿ ಪಾಯಿಂಟ್ ಏನು ಅಂದರೆ, ನಮಗೆ ಯಾವ ಅನ್ಹೆಲ್ದಿ ಹ್ಯಾಬಿಟ್ಸ್ ಇರುತ್ತೋ ಅದನ್ನು ಗಮನಿಸಿ ಅದನ್ನು ಹೆಲ್ದಿ ಹ್ಯಾಬಿಟ್ಸಿಂದ ರೀಪ್ಲೇಸ್ ಮಾಡಬೇಕು. ಹೀಗೆ ಮಾಡಿದರೆ ನಮ್ಮ ಅಭ್ಯಾಸಗಳಲ್ಲಿ ಬದಲಾವಣೆ ಈಸಿಯಾಗಿ ತರಬಹುದು. ನೀವೇನು ಅಂದ್ಕೊಂಡಿದ್ದೀರಾ? ನಿಮಗಿರೋ ಬ್ಯಾಡ್ ಹ್ಯಾಬಿಟ್ಸ್ ಯಾವುದು? ಅದನ್ನು ಹೇಗೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಒಂದು ಸರಿ ಟೋನಿ ರಾಬಿನ್ಸ್ ಹೇಳಿರೋ ಈ ಟೆಕ್ನಿಕ್ನ ಯೂಸ್ ಮಾಡಿ. ಡೆಫಿನೆಟಾಗಿ ನೀವು ನಿಮ್ಮಲ್ಲಿ ಚೇಂಜಸ್ ಕಾಣ್ತೀರಾ. ಹೊಸ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಇದು ಒಳ್ಳೆಯ ಸಮಯ. ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಈ ಕಂಟೆಂಟ್ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಷ್ಟ ದಿಕ್ಕಿನಲ್ಲಿರೋ ನನ್ನೆಲ್ಲ ಸ್ನೇಹಿತರಿಗೂ ನಮಸ್ತೆ. ಜೈ ಹಿಂದ್.